ಗೊತ್ತು ತಾಯಿದ ಅರಿವಿ ಅಂಗಡಿದೆ, ಮಲ್ಟಿ ಟ್ಯಾಲೆಂಟ್ ತಾಯಿ ಅವರು. ಯಾವ ಅಣ್ಣನ ಫಸ್ಟ್ ಟೈಮ್ ಏನು ಹೇಳಿದ್ರು ಗೊತ್ತಾ, ನಮ್ದು ವಿಡಿಯೋ ಮಾಡ್ರಿ, ವಿಡಿಯೋದಾಗ ಹಾಕಿ ಅಂತಂದ್ರಲ್ಲ, ಅದೇ ಖುಷಿ. ಅಯ್ಯೋ ಹಾದಾಗಾಯ್ತು, ಹಳದಾಗ ಹಾದಿತ್ತು ಗೊತ್ತಾಗತ್ತಪ್ಪ. ವರ್ಷದಂತೆ ಈ ವರ್ಷ ಕೂಡ ಮುರುಗುಂಡಿ ಮುರುಸಿದ್ದೇಶ್ವರ ಜಾತ್ರೆಗೆ ಹೋಗ್ತಾ ಇದ್ದೇವೆ. ನೋಡಿ ಈ ವರ್ಷ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ಇವಾಗ ನಾವು ಏನು ಮಾಡ್ತಾ ಇರೋದಂದರೆ ಹೋಳ್ಗೆ ಬುಟ್ಟಿ ತೊಗೊಂಡು ದೇವನ ದರ್ಶನಕ್ಕೆ ಹೊಂಟಿದ್ದೀವಿ. ಇವಾಗ ಅಲ್ಲಿ ಯಾವ ಥರ ನೈವೇದ್ಯ ಮಾಡಿ, ಆಮೇಲೆ ಬಾಳಿಕಾಯಿ ಅಂತ ದೇವ್ರದ್ದು ವರ್ಷ ಯಾವ ಥರ ಸಂಪ್ರದಾಯ ಇರುತ್ತೋ ಆ ಥರ ಸಂಪ್ರದಾಯದಂತೆ ಈ ವರ್ಷ ಕೂಡ ನಾವು ಆ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಬನ್ನಿ ಎಲ್ಲರೂ ಹೋಳ್ಗೆ ಬುಟ್ಟಿ ಆಮೇಲೆ ಬಾಳಿಕಾಯಿ ಬುಟ್ಟಿ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ನೈವೇದ್ಯ ಕೊಡೋನು ಚೆನ್ನಾಗಿರುತ್ತೆ. ಎಲ್ಲ ಕುಟುಂಬಸ್ಥರು ಕೂಡಿ ಸೆಲೆಬ್ರೇಷನ್ ಮಾಡೋದಂದರೆ, ಆಮೇಲೆ ವರ್ಷ ಯಾರೂ ಭೇಟಿ ಆಗಲ್ಲ, ವರ್ಷ ಈ ಥರ ಭೇಟಿ ಆಗೋದು ಖುಷಿ ಇರುತ್ತೆ ನೋಡಿ ಎಲ್ರಿಗೂ. ದೇವರ ಗುಡಿಯೊಳಗೆ ಹೋಗ್ತಾ ಇದ್ದೇವೆ. ಈಗ ಹೊಂಟು ಎಲ್ಲನೂ ನಿವದಿ ತಯಾರು ಮಾಡ್ಕೊಳ್ಬೇಕು. ಆಮೇಲೆ ದೀಪ ತಯಾರು ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಈ ಥರ ಎಲ್ಲರೂ ಬುಟ್ಟಿಗಳು ಇಟ್ಟುಬಿಟ್ಟು ಒಬ್ಬರು ದೀಪ ಹಚ್ತಾ ಇದ್ದಾರೆ, ಒಬ್ಬರು ನೈವೇದ್ಯ ತಯಾರು ಮಾಡ್ತಾ ಇದ್ದಾರೆ. ಇದೆಲ್ಲನೂ ಹೋಗಿ ದೇವ್ರಿಗೆ ನೈವೇದ್ಯ ಕೊಟ್ಟು ಬಂದು ಆಮೇಲೆ ಎಲ್ಲರೂ ಊಟ ಮಾಡೋಕ್ಕೆ ರೆಡಿ ಆಗಬೇಕು. ಅಲ್ಲಿಸ್ತಕ ಯಾರೂ ಊಟ ಮಾಡಲ್ಲ ನಾವು. ಅದಕ್ಕೆ ನೋಡಿ ಎಷ್ಟು ಜನ ಬಂದಿದೆ. ಇವತ್ತು ಸ್ವಲ್ಪ ಕಡಿಮೆ ಇರುತ್ತೆ ಜನ, ಆಮೇಲೆ ನಾಳೆ ತುಂಬ ದೊಡ್ಡ ಜಾತ್ರೆ ಇರುತ್ತೆ. ಇವತ್ತು ನಾವು ಹೋಗಿ ನೈವೇದ್ಯ ಎಲ್ಲ ಕೊಟ್ಟು ಬರಬೇಕು ಇವತ್ತೆಲ್ಲ, ಆಮೇಲೆ ನಾಳೆ ಹೋಗಿ ಜಾತ್ರೆ ಮಾಡ್ಕೊಂಡು ಬರೋದು. ಮುರುಸಿದ್ದೇಶ್ವರ ದರ್ಶನ ಪಡೆಯೋಕ್ಕೆ ಬಂದು ಆ ನೈವೇದ್ಯ ಎಲ್ಲ ಮಾಡ್ತಾಯಿದ್ವಿ ಅಲ್ಲ, ಇಲ್ಲಿ ಕೊಟ್ಟು ಆನೆಗೆ ಭಂಡಾರ ಹಚ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ. ಇವಾಗ ಚೆನ್ನಾಗಿತ್ತು, ದರ್ಶನ ಪಡೆದದ್ದು ಖುಷಿ ಆಯಿತು ದೇವ್ರದ್ದು. ಪೂಜ್ಯರಿಗೆ ನಿವದಿ ಕೊಟ್ಟಿದ್ದೀವಿ, ಎಲ್ಲರದು ನಿವದಿ ತಿನ್ನಬೇಕಲ್ವ, ಅದಕ್ಕೆ ಅವರು ಒಂದೊಂದು ತುತ್ತಷ್ಟೇ ನಿವದಿ ತಿಂತಾರೆ. ಈ ಥರ ದೀಪಗಳನ್ನು ಮಾಡ್ಕೊಂಡು ಹೋಗಿ ಅಲ್ಲಿ ಮುರುಸಿದ್ದೇಶ್ವರಿಗೆ ಬೆಳಗಿ ಆ ನಂತರ ಇಲ್ಲಿ ಈ ಥರ ಇಡ್ತಾ ಇದ್ದೀವಿ. ತುಪ್ಪ ದೀಪ ಹಚ್ಚಿ ಬೆಳಗ್ಗೆ ಬಂದು ಈ ಥರ ಇಡ್ತಾ ಇದ್ದೀವಿ ನೋಡಿ. ಚೆನ್ನಾಗಿರುತ್ತೆ, ಮಜಾ ಬರುತ್ತೆ. ಎಲ್ಲ ಇದು ಅತ್ತೆಗಳೆಲ್ಲ ಮಾಡ್ತಾರಲ್ಲ, ಈಗ ನಾವು ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ತುಂಬ ಖುಷಿ ಆಗುತ್ತೆ. ನಾವು ಇಲ್ಲಿ ಒಂದು ಪ್ರದಕ್ಷಿಣೆ ತಗೊಂಡು ನಾವೆಲ್ಲ ಒಟ್ಟಿಗೆ ವರ್ಷ ಇರ್ತೀವಲ್ವ, ಆ ಜಾಗಕ್ಕೆ ನಿನ್ನೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ ಅದೇ ಇದು ಜಾಗ. ವರ್ಷ ಇಲ್ಲೇ ಮರದ ಕೆಳಗಡೆ ನೆರಳಿರುತ್ತೆ, ಅಲ್ಲಿ ತುಂಬ ಹೊತ್ತು ಇದ್ದು ಎಲ್ಲರೂ ಊಟ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನೋಡಿ ಎಷ್ಟು ಜನ ಇದ್ದಾರೆ. ವರ್ಷಕ್ಕೊಮ್ಮೆ ಈ ಥರ ನಾವು ಕೊಡೋದು. ಮಂಗ್ಯಗಳು ನೋಡಿ ಮರದಲ್ಲಿ ಅವು ಬಾಳೆಹಣ್ಣು ತಿನ್ನತಾವು, ಅವು ಎಂಜಾಯ್ ಮಾಡ್ತಾಯಿದೆ ನಮ್ಮ ಜೊತೆ ಕೂಡಿ. ಇಷ್ಟು ಮಂಗ್ಯಗಳು ಇವೆ ನೋಡಿ, ಅಲ್ಲಿ ತುಂಬ ಮಕ್ಕಳು ಎಂಜಾಯ್ ಮಾಡ್ರು ನೋಡಿ. ನಮ್ಮ ಫ್ಯಾಮಿಲಿಯಲ್ಲಿ ಇವರು
ಫಸ್ಟ್ ಅಣ್ಣ, ಆಮೇಲೆ ವೈನಿ ಅಕ್ಕ ನೋಡ್ರಿ, ಇವರೇ ನಮ್ಮಲ್ಲಿ. ಆಮೇಲೆ ಎಲ್ಲರೂ ಕೂಡ ಇವಾಗ ಜಾತ್ರೆಗೆ ಬಂದಿದ್ವಿ ನಾವು. ಈ ಥರ ನೋಡಿ ಎಲ್ಲರೂ ನಮ್ಗೆ ಯಾರೂ ಯಾವಾಗೂ ಭೇಟಿ ಆಗಲ್ಲ. ಇಂಥ ಟೈಮಲ್ಲಿ ಭೇಟಿಯಾಗಿ ಚೆನ್ನಾಗಿ ಎಲ್ಲರೂ ಕೂಡ್ಕೊಂಡು ಎಂಜಾಯ್ ಮಾಡಿದ್ವಿ. ಈಗ ನೋಡ್ರಿ ಎಲ್ಲರೂ ಇನ್ನು ಜಾತ್ರೆ ಮಾಡೋಕ್ಕೆ ಹೋಗ್ಬೇಕು ನಾವು. ಬನ್ರಿ ಯಾವ ಥರ ಜಾತ್ರೆ ಇರುತ್ತೆ ಅಂತ ನೋಡೋಣ. ಅಣ್ಣನ ಫಸ್ಟ್ ಟೈಮ್ ಏನು ಹೇಳಿದ್ರು ಗೊತ್ತಾ, ನಮ್ದು ವಿಡಿಯೋ ಮಾಡ್ರಿ, ವಿಡಿಯೋದಾಗ ಹಾಕಿ ಅಂತಂದ್ರಲ್ಲ, ಅದೇ ಖುಷಿ. ಯಾಕಂದರೆ ಆಲ್ಮೋಸ್ಟ್ ಆಲ್ ವಿಡಿಯೋ ಅಲ್ಲಿ ಯಾರೂ ಬರಲಿಕ್ಕೆ ಅಷ್ಟೊಂದು ಕಂಫರ್ಟ್ ಇರಲ್ಲ. ಬಟ್ ಅಣ್ಣನೇ ಬಂದು ಹೇಳಿರುವಾಗ ನಮಗೆ ತುಂಬ ಖುಷಿ ಆಯಿತು ರೀ. ಈ ಥರ ಫ್ಯಾಮಿಲಿಯಲ್ಲಿದ್ದರೆ ಇನ್ನೂ ಒಳ್ಳೆ ವಿಡಿಯೋ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಅಣ್ಣ. ರೈಸ್ ನಾಚ್ತಾರ ಹಂಗಾರೆ ನಾಚ್ತಾರ ಹಾಕಿಲ್ಲ टाटाच काढून ಹೆಣ್ಮಕ್ಳಿಗೆ ಅಲ್ಲ ಹಾಯ್ ಮಾಡಂತ ಹಾಯ್ ಮಾಡ್ರಿ ಹಾಯ್ವಿಲ್ಲ ಬಾಯ್ವಿಲ್ಲ ಹಸುವಾಗಿದಾವ ನಮಗೆ ನನಗೆ ಬಂದ್ ಮಾಡ್ತಾವ ಎಲ್ಲ ಕೈ ಮಾಡ್ರಲ್ಲ ಕೈ ಚಂದೂರಾಗದಿರಂತೆ ಇವಾಗ ಹೋಗಿ ಹತ್ನಾಗಿದ್ರಲ್ಲಕ್ರಿ ಪೈಲ. ಇಲ್ಲ, ನಾವು ಈಗ ಸೆಟ್ಲ್ ಆಗಿದ್ದು ಚಂದರು ಚಂದೂರ್ಗ ಸೆಟ್ಲ್ ಆಗಿದೆ. ಇಲ್ಲೇ ಇದ್ರ ಇಲ್ಲಿ ಹತ್ತನೇದು ಅರ್ಬಿ ಅಂಗಡಿ ಅದು ಎಲ್ಲ ಇತ್ತಲ್ಲ, ಅವಾಗ ತಾಯಿಗಳೆಲ್ಲ ಜಾಸ್ತಿ ಹೋಗಿ ಅಲ್ಲೇ ಡ್ರೆಸ್ ತಗೊಂಡ್ ಬರ್ತಿದ್ವು ನಾವು ಹೋಗಿ. ಇವಾಗ ಹೋಗಿ ಹತ್ನಾಗ ಚಂದೂರಾಗದಿರ ನಮ್ಗೆಲ್ಲ ಮಿಸ್ ಆಗಿದೆ ನೋಡಿ ನಿಮ್ಮ ಅಂಗಡಿ ಬರ್ಲಿಕ್ಕೆ. ಬನ್ನಿ ಎಲ್ಲ ಬನ್ನಿ ಎಲ್ಲಾರು. ಅಲ್ಲಿ ಚಲೋ ಆಗಿ ಮನೆ ಎಲ್ಲ ಅಲ್ಲೇ ಮನೆ ತಗೊಂಡೇ ನೋಡಿ ಇಲ್ಲ, ನಮ್ದು ಮನೆ ಇದೆ, ಆದ್ರೆ ಅದ್ರೊಳಗೆ ಪಾರ್ಟಿಷನ್ ಮಾಡ್ಕೊಂಡು ಎಲ್ಲ ಅದ್ರೊಳಗೆ ಇದೀವಿ. ಮೆಡಿಕಲ್ ಬಂದು ನೋಡ್ರಿ, ಮನೆಯಾದ ನೋಡ್ಬಾರ್ದ್ರಿ, ಅಂಗಡಿ ಅಕ್ಕ ಬರ್ದ್ರಿ. ಯಾಕಂದ್ರೆ ವಿಡಿಯೋದಾಗ ಎಲ್ಲರೂ ಜರ ಕಾನ್ಶಿಯಸ್ ಆಗ್ತಾ ಇದ್ದಾರೆ. ಬಟ್ ಎಲ್ಲ ಚೆನ್ನಾಗಿ ಮಾತಾಡ್ರಿ ನೋಡ್ರಿ. ಎಲ್ಲರೂ ವಿಡಿಯೋ ಬರ್ಲಿಕ್ಕೆ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ನೋಡ್ರಿ ತಾಯಿ ಮರಾಠಿ ಜಾಸ್ತಿ. ಅದಕ್ಕೆ ನಾ ಏನ್ ಮಾಡಿದೀನಿ, ಈಗ ತುಂಬಾ ದಿನ ಆಯ್ತು ಆ ತರ ಮಾತಾಡಿಲ್ಲ. ಈಗೆಲ್ಲ ನಮ್ ಜನ ಇದಾರಲ್ಲ, ಅದಕ್ಕೆ ಏನಾಗಿದೆ, ನನಗೆ ಅಲ್ಲಿ ಬೆಂಗಳೂರಲ್ಲಿ ಯಾವ ತರ ಮಾತಾಡ್ತಾರಲ್ಲ ಆ ತರ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಅದು. ಈಗ ಇಲ್ಲಿ ಜನ ಇದಾರಲ್ಲ, ಮಿಲ್ಟ್ರಿ ಅವ್ರು ಇದ್ರು, ಅದಕ್ಕೆ ತಾಯಿ ಎಲ್ಲ ಭಾಷೆ ಗೊತ್ತು. ತಾಯಿದ ಅರಿವಿ ಅಂಗಡಿ ಇದೆ, ಮಲ್ಟಿ ಟ್ಯಾಲೆಂಟ್ ತಾಯಿ ಅವರು. ಯಾವ ಕೆಲಸ ಮಾಡಲ್ಲ ಅಂತ ಇಲ್ಲ. ಖುಷಿ ಇದೆಯಾ? ನಡ್ರಿ ಬನ್ರಿ ಎಲ್ಲರೂ ಜಾತ್ರೆ ಹೋಗೋಣ. ಅದು ಇಲ್ಲಿ ಬಂದ್ರೆ ಜಾಸ್ತಿ ಹಿಂಗ್ ಮಾಡಿ ಅಷ್ಟೇ ಇಷ್ಟ. ಅದು ಹಿಂಗ್ ಮಾಡಿ ಎಷ್ಟು ಇಷ್ಟ. ಎಲ್ಲರದು ಊಟ ಆಯಿತು. ಇವಾಗ ಜಾತ್ರೆಗೆ ಹೋಗೋಕೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ನೋಡಿ. ಎಲ್ಲರೂ ಈ ಜಾತ್ರೆ ಮಾಡ್ಕೊಂಡು ಬರಬೇಕು. ನಮ್ದು ಫ್ಯಾಮಿಲಿ ದೊಡ್ಡಾಗಿತ್ತು ಈಗ, ಅದಕ್ಕೆ ಇದೊಂದು ಎಕ್ಸ್ಟ್ರಾ ಗಾಡಿ ತೊಗೊಂಬಂದ್ವಿ ನಾವು. ನಮ್ಮದು ಕಾರ್ ಐತಿ, ಮತ್ತು ಇದು ಎಕ್ಸ್ಟ್ರಾ ಗಾಡಿ ತೊಗೊಂಬಂದ್ವಿ. ಚಲೋ ಕಾಬತ್ತ ಆಯ್ತವ ಚಲೋ. ಮಳಿ ಬರೈತಿ ನಡ್ರಿ, ತಡ್ದ ಜಲ್ಲಿ ಬೇಡ ಯಾರು ಹಾದಿ ಏನಪ್ಪ ಹಾದಿ? ಅಯ್ಯೋ ಹಾದ್ಯಾಗೈತು, ಹಳ್ಳದಾಗ ಹಾದಿತ್ತು ಗೊತ್ತಾಗತ್ತಪ್ಪ.
ಒಟ್ಟ ಗಾಡಿ ಹೊಡಿಯೋದು ಮಾಸ್ ವೆರಿ ಹೆವಿ ಡ್ರೈವರ್. ಬಾಯ್ ಬಾಯ್. ಕಾಡಿನ ಮಧ್ಯೆ ಒಂದು ಇದು ಹಾದಿ, ನಮ್ಮ ಮುರುಗುಂಡಿಯ ಜಾತ್ರೆಯ ಸಮಾರಂಭ. ಕೂತಿದ್ದೀವಿ, ಇದೊಂದು ವ್ಯಾನ್ ತಗೊಂಡ್ ಬಂದಿದ್ವಿ ಅಂದ್ರೆ ನಮ್ಮ ಫ್ಯಾಮಿಲಿ ಜಾಸ್ತಿ ಜನ ಇದೆಯಲ್ಲ, ಅದಕ್ಕೆ ಈಗ ವ್ಯಾನ್ದಾಗ ಹೆಂಗಿರುತ್ತೆ ಅಂತ ಮಜಾ ಮಾಡ್ಕೊತ ಹೋಗ್ತಾ ಇದ್ದೀವಿ ನೋಡ್ರಿ ನಾವು. ಏನ್ರಿ ಅದಕ್ಕೆ ನಮ್ಮವ್ರ ಡ್ರೈವರ್ ಮಜಾ ಬರುತ್ತೆ. ಅದಕ್ಕೆ ನಾ ಡ್ರೈವರ್, ನನ್ನ ಲವರ್. ನೋಡ್ರಿ ನನ್ನ ಗಂಡ ಹೆಂಗೆ ಹೊಡಿತಾ ಇದ್ದಾರೆ ವ್ಯಾನ್. ಬನ್ನಿ ಹೋಗುವ. ಎಲ್ಲ ಜಾತ್ರೆ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ಮೇಲೆ ಇದು ಮರುದಿನ ಮಾಡಿರೋದು ವಿಡಿಯೋ ನೋಡಿ. ಇದು ಕುದುರೆ ಸರ್ತಿ, ಆಮೇಲೆ ಡೊಳ್ಳು ಕುಣಿತ ಇವೆಲ್ಲ ಇದ್ದು ತುಂಬ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋ ಮಿಸ್ ಮಾಡಿದೆ ನೋಡ್ರಿ ಎಲ್ಲರೂ. ಇವರೇ ಖರೆ ಖರೆ ಕುದುರೆ ಸವಾರರು. ಕುದುರೆ ಸರ್ತಿಯಲ್ಲಿ 3ನೇ ಸ್ಥಾನ ಪಡೆದಿದ್ದಾರೆ. ಪ್ರೇಕ್ಷಕರನ್ನು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ವರ್ಷದ ಯುಗಾದಿ ಹೀಗಿತ್ತು ನೋಡಿ ನಮ್ಮದು. ನಿಮ್ಮದು ಯಾವ ರೀತಿ ಇತ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.